ನೋಡಿ, ಊಟಿ ಲೇಕ್ ಆ್ಯಂಡ್ ಬೋಟ್ ಹೌಸ್ ಇದರೊಳಗಡೆ ಟಿಕೆಟ್ ತೊಗೊಂಡು ಒಳಗಡೆ ಬಂದ ತಕ್ಷಣ ಎಲ್ಲರೂ ಮಾಡ್ತಕ್ಕಂಥ ಮೊದಲನೇ ಕೆಲಸ ಅಂತಂದರೆ ಈ ಐ ಲವ್ ಊಟಿ ಅಂತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದು, ವಿಡಿಯೋ ತಗೊಳ್ಳೋದು. ಇಲ್ಲಿ ಸವಾರಿ ಮಾಡೋಕ್ಕೆ ಪೆಡಲ್ ಬೋಟು, ಆಮೇಲೆ ರೋ ಬೋಟು ಆ್ಯಂಡ್ ಮೋಟರ್ ಬೋಟ್ ಅಂತಕ್ಕಂಥದ್ದು ಇಲ್ಲಿ ಲಭ್ಯವಿದೆ. ಆಮೇಲೆ ಎಲ್ಲ ತರಹದ ಗೇಮ್ಸ್ಗಳಲ್ಲಿದೆ. ಆಮೇಲೆ ಫ್ಯಾನ್ಸಿ ಸ್ಟೋರ್ಸು, ಬ್ಯಾಂಗಲ್ ಸ್ಟೋರ್ಸು, ಆಮೇಲೆ ಕುದುರೆ ಸವಾರಿ, ಚಾಕ್ಲೇಟ್ ಐಟಮ್ಸ್ಗಳು, ಸ್ವೀಟ್ ಸ್ಟೋರ್ಗಳು, ರೆಡಿಮೇಡ್ ಶಾಪ್ಗಳು, ಮಕ್ಕಳಿಗೆ ಆಟವಾಡಲು ವಿವಿಧ ಥರನಾದ ಟಾಯ್ಸ್ಗಳು, ಆಮೇಲೆ ಆಟಿಕೆಗಳು ಇವೆಲ್ಲ ಇಲ್ಲಿ ಲಭ್ಯವಿದೆ. ಇಲ್ಲಿ ವಿಶಾಲವಾದ ವೆಹಿಕಲ್ ಪಾರ್ಕಿಂಗ್ ಅಂತಕ್ಕಂಥದ್ದು ಇಲ್ಲಿ ಲಭ್ಯವಿದೆ. ಈ ಊಟಿ ಲೇಕ್ ಇದ್ದಂತಹ ಜಾಗದಲ್ಲಿ ಸ್ವಲ್ಪ ಸ್ಥಳವನ್ನು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮತ್ತು ಕುದುರೆ ಪಂದ್ಯಾವಳಿ ನಡೆಸ್ತಕ್ಕಂತಹ ಮೈದಾನ ಮಾಡಿರೋದ್ರಿಂದ ಈ ಲೇಕ್ನ ವಿಸ್ತಾರ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಈ ಊಟಿ ಲೇಕ್ನ ವಿಸ್ತೀರ್ಣ ಬಂದ್ಬಿಟ್ಟು 65 ಎಕರೆ. ಈ ಲೇಕ್ನ ಹಿನ್ನೆಲೆ ಏನು ಅಂತಂದರೆ, ಊಟಿಯಲ್ಲಿ ಮಳೆಗಾಲದಲ್ಲಿ ಮಳೆ ಇರುತ್ತದೆ, ಆದರೂ ಸಹ ಬೇಸಿಗೆಯಲ್ಲಿ ನೀರಿನ ಬರ ಅಂತಕ್ಕಂಥದ್ದು ಉಂಟಾಗ್ತಿತ್ತು. ಇದನ್ನು ಗಮನಿಸಿರ್ತಕ್ಕಂತಹ ಅಂದಿನ ಕೊಯಮತ್ತೂರು ಕಲೆಕ್ಟರ್ ಆಗಿರ್ತಕ್ಕಂತಹ ಜಾನ್ ಸಲಿವನ್ ಇವರು ಹಲವಾರು ಬೆಟ್ಟಗಳಿಂದ ನೀರು ಬಂದು ಸೇರ್ತಕ್ಕಂತಹ ತಗ್ಗು ಪ್ರದೇಶವಾದ ಊಟಿಯ ಪಕ್ಕದಲ್ಲಿ ಸುಮಾರು 2.5 ಕಿಲೋಮೀಟರ್ ಉದ್ದ ಹಾಗೂ 65 ಎಕರೆ ವಿಸ್ತೀರ್ಣ ಸ್ಥಳದಲ್ಲಿ 1824ರಲ್ಲಿ ಕೆರೆ ಥರ ಒಂದು ಕಟ್ಟೆಯನ್ನು ಕಟ್ಟಿ, ಆ ನಂತರ ಆ ನೀರನ್ನು ದೊಡ್ಡ ಬೆಟ್ಟಕ್ಕೆ ಪಂಪ್ ಮಾಡಿ ಅಲ್ಲಿ ಸಂಗ್ರಹಿಸಿ ಶುದ್ಧೀಕರಿಸಿ ಅಲ್ಲಿಂದ ಇಡೀ ಊಟಿಗೆ ನೀರನ್ನು ಸರಬರಾಜು ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದ್ರು. ಈ ಕಟ್ಟೆಯನ್ನು ಕಟ್ಟಿರತಕ್ಕಂತಹ ಇನ್ನೊಂದು ಉದ್ದೇಶ ಏನು ಅಂತಂದರೆ ಮೀನು ಹಿಡಿತಕ್ಕಂಥದ್ದಾಗಿತ್ತು. ಈ ಕಟ್ಟೆ ಅಂತಕ್ಕಂಥದ್ದು ಒಂದು 2-3 ಸಲ ಒಡೆದೋಗಿತ್ತು. 1973ರಲ್ಲಿ ತಮಿಳುನಾಡು ಸರ್ಕಾರ ಇದನ್ನು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡಿತು. ಈ ಲೇಕಿನ ಪಕ್ಕದಲ್ಲಿರ್ತಕ್ಕಂಥ ರೇಸ್ ಕೋರ್ಸ್ನಲ್ಲಿ ಕುದುರೆ ಸವಾರಿ ಅಂತಕ್ಕಂಥದ್ದು, ಕುದುರೆ ಪಂದ್ಯ ಅಂತಕ್ಕಂಥದ್ದು ಶನಿವಾರ ಭಾನುವಾರ ಅಂದರೆ ಸಮ್ಮರ್ ಸೀಸನಲ್ಲಿ ಮಾತ್ರ ನಡೀತದೆ. ಒಂದು 5-6 ವಾರಗಳ ಕಾಲ ನಡೀತದೆ. ಶನಿವಾರ ಭಾನುವಾರ ಮಾತ್ರ ಇರ್ತದೆ. ಕಲ್ಕತ್ತಾ ಮುಂತಾದ ದೂರದ ಸ್ಥಳಗಳಿಂದೆಲ್ಲ ಬಂದು ಇಲ್ಲಿ ಪಂದ್ಯ ನಡೆಸಿ ವಾಪಸ್ ಹೋಗ್ತಾರೆ. ಈ ಪಂದ್ಯದಲ್ಲಿ ಭಾಗವಹಿಸ್ತಕ್ಕಂತಹ ಕುದುರೆಯನ್ನು ನೋಡ್ತಕ್ಕಂತಹ ಪರಿಚಾರಕರು ಅವರು ಈ ಟಾರ್ಪಾಲಿನ್ ಶೆಡ್ಗಳನ್ನ ಹಾಕಿ ಅಲ್ಲಿ ವಾಸವಿದ್ದು, ಈ ಪಂದ್ಯಾವಳಿ ಮುಗಿದ ನಂತರ ಅವರು ತಮ್ಮ ರಾಜ್ಯಕ್ಕೆ ಹಿಂತಿರುಗುತ್ತಿದ್ದರು. ಆ ನೀಲಿ ಕಲ್ಲಲ್ಲಿ ಕಾಣ್ತಿದೆಯಲ್ಲ, ಅದೇ ಆ ಶೆಡ್ಗಳು. ಇಲ್ಲಿ 7D ಸಿನಿಮಾ ಪ್ರದರ್ಶನವಿದೆ. ಇಲ್ಲಿ ಹಾರರ್ ಫಿಲಮನ್ನು ತೋರಿಸಲಾಗುತ್ತದೆ. ನೋಡಿ, ಇದು ನಾನು ಕುದುರೆ ಸವಾರಿ ಮಾಡಿರ್ತಕ್ಕಂಥ ದೃಶ್ಯಗಳು. ಭಾರಿ ಎತ್ತರ ಉಂಟು, ಆಯಿತಾ, ಕುದುರೆಗಳೆಲ್ಲ. ನೋಡಿ, ನಾವು ಇಲ್ಲಿ ಹೋಮ್ ಸ್ಟೇನಲ್ಲಿ ಇದ್ದಿದ್ದು. ನೋಡಿ, ಇಲ್ಲಿ ಕ್ಯಾಂಪೇರ್ ನಡೆಯೋ ಜಾಗ ತೋರಿಸ್ತೀನಿ ನೋಡಿ. ನೋಡಿ, ಇದು ನಾವೇನು ಮಾಡಿಲ್ಲ, ಆಯಿತಾ. ಮ್ಯೂಸಿಕ್ಕು, ಫೈರು, ಡ್ಯಾನ್ಸು. ನೋಡಿ, ಈ ಕಡೆ ಈ ಹೋಮ್ ಸ್ಟೇ ಮುಂದ್ಗಡೆನೆ ತೂಗು ಎಲೆ, ಜಾರು ಬಂಡೆ ಇದೆಲ್ಲ ಇದೆ. ಓಕೆ, ನೋಡಿ, ಈ ಬೊಟಾನಿಕಲ್ ಗಾರ್ಡನ್ನಲ್ಲಿ ಏನೆಂದರೆ, ಮೊದಲು ಈ ಬ್ರಿಟಿಷರು ಅವರು ಎಲ್ಲರಿಂದ
₹3 ತಿಂಗಳಿಗೆ ವಸೂಲಿ ಮಾಡ್ಕೊಬಿಟ್ಟು ಅದರಲ್ಲಿ ತರಕಾರಿ ಬೆಳೆದ್ಬಿಟ್ಟು ಅವ್ರಿಗೆ ಫ್ರೀಯಾಗಿ ಕೊಡ್ತಿದ್ರು. ಆ ತೋಟದ ಮೇಂಟೆನೆನ್ಸ್ಗೋಸ್ಕರ ₹3 ವಸೂಲಿ ಮಾಡ್ಕೊತಿದ್ರು. ಅಂದರೆ ಅವರು ಬ್ರಿಟಿಷ್ ಜನಗಳಿಗೆ ಮಾತ್ರ. ಆ ಗಿಡಮೂಲಿಕೆಗಳನ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಲಕ್ರಮೇಣ ಅದೊಂದು ಹೂವಿನ ತೋಟವಾಗಿ, ಫ್ಲವರ್ ಗಾರ್ಡನ್ ಆಗಿ, ಬೊಟಾನಿಕಲ್ ಗಾರ್ಡನ್ ಆಗಿ ಮಾರ್ಪಟ್ಟಿತು. ಈ ಬೊಟಾನಿಕಲ್ ಗಾರ್ಡನ್ನಲ್ಲಿ ವರ್ಷ ಮೇ ತಿಂಗಳಲ್ಲಿ ಈ ಫ್ಲವರ್ ಶೋ ಅಂತಕ್ಕಂಥದ್ದು ನಡೆಯುತ್ತೆ. ಈ 2023ರವರೆಗೆ ಒಂದು 6 ದಿನ ಅಂತಕ್ಕಂಥದ್ದು ನಡೀತದ್ದು. ಈ ವರ್ಷ 11 ದಿನ ನಡೀತಿದೆ. ಆಮೇಲೆ ರೋಸ್ ಶೋ ಅಂತಕ್ಕಂಥದ್ದು 10 ದಿನ ನಡೀತಿದೆ ಈ ವರ್ಷ. ಈ 2024ರಲ್ಲಿ 126ನೇ ಫ್ಲವರ್ ಶೋ ಅಂತಕ್ಕಂಥದ್ದು ಊಟಿಯ ಬೊಟಾನಿಕಲ್ ಗಾರ್ಡನ್ನಲ್ಲಿ ನಡೆದಿದೆ. ಇಲ್ಲಿ ಬೊಟಾನಿಕಲ್ ಗಾರ್ಡನ್ನಲ್ಲಿ ಅಂತಂದರೆ ಕೃತಕವಾದ ಹೂವು ಮತ್ತು ಗಿಡಗಳನ್ನು ಬಳಸಿರ್ತಾರೆ. ಆದರೆ ರೋಸ್ ಗಾರ್ಡನ್ನಲ್ಲಿ ಅಂತಂದರೆ ನಿಜವಾದ ಒರಿಜಿನಲ್ ಹೂವುಗಳನ್ನ ಮಾತ್ರ ಬಳಸಿ ಅಲ್ಲಿ ಮಾಡೋದು. ಅದೇ ರೋಸ್ ಗಾರ್ಡನ್ನಲ್ಲಿ ರೋಸ್ ಶೋಗೆ ಬಳಸೋದು. ಇದು ಇಲ್ಲಿ ಕೃತಕವಾದನ್ನು ಬಳಸ್ತಾರೆ, ಒರಿಜಿನಲ್ ಹೂವುಗಳು ಇವೆರಡೂ ಇರ್ತದೆ. ಇಲ್ಲಿ ನೋಡಿ, ಇಲ್ಲಿ ಗ್ಲಾಸ್ ಹೌಸ್ ಇರ್ತದೆ. ಅದರೊಳಗಡೆ ಏನು ಅಂತಾರೆ, ಟೆಂಪ್ರೇಚರ್ನ ಒಂದು ಮೇಂಟೆನೆನ್ಸ್ಗೋಸ್ಕರ, ಆ ಥರ ಹವಾಮಾನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಆ ಥರ ಗ್ಲಾಸ್ ಹೌಸ್ನಲ್ಲಿ ಇಟ್ಟಿರ್ತಾರೆ. ನೋಡಿ, ಗುಹೆಯ ಒಳಗಡೆಯಿಂದ ಬರ್ತಕ್ಕಂತಹ ಟಾಯ್ ಟ್ರೈನ್ನ ರೂಪವನ್ನು ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇದೇ ಗ್ಲಾಸ್ ಹೌಸ್. ಬಟರ್ಫ್ಲೈ, ಅಣಬೆ, ಕ್ಯಾಕ್ಟಸ್, ಇಂಡಿಯಾ, ಕಲ್ಲಂಗಡಿ, ಅಮೀಬಾ, ಪಿರಮಿಡ್, ಐಸ್ ಕ್ರೀಮ್, ಫಾಸಿಲ್ ಟ್ರೀ. ಈ ಊಟಿಯ ಇತಿಹಾಸವನ್ನು ನೋಡೋದಾದರೆ ಸುಮಾರು ಒಂದು 200 ವರ್ಷಗಳ ಹಿಂದೆ ಈ ಊಟಿ ಅಂತಕ್ಕಂಥದ್ದು ಹೊರ ಪ್ರಪಂಚಕ್ಕೆ ಅಷ್ಟಾಗಿ ಗೊತ್ತಾಗಿರಲಿಲ್ಲ. ಈ 1799ರಲ್ಲಿ ಈ ಶ್ರೀರಂಗಪಟ್ಟಣದ ಒಡಂಬಡಿಕೆ ಆಗುತ್ತಲ್ಲ, ಅದರ ನಂತರ ಏನಾಗುತ್ತೆ ಅಂತಂದರೆ ಈ ನೀಲಗಿರಿ ಜಿಲ್ಲೆ ಬ್ರಿಟಿಷರ ವಶಕ್ಕೆ ಬರ್ತದೆ. ಈ ಶೀತ ಪ್ರದೇಶದಿಂದ ಬಂದಂತಹ ಈ ಬ್ರಿಟಿಷರಿಗೆ ಈ ಚೆನ್ನೈಯಲ್ಲಿ ಆಡಳಿತ ನಡೆಸ್ತಿದ್ರಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೆಡ್ ಅಲ್ಲೇ ಇಟ್ಟಿದ್ದು. ಆವಾಗ ಈ ಚೆನ್ನೈನ ಸೆಕೆಯನ್ನು ಬೇಸಿಗೆಯಲ್ಲಿ ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆವಾಗ ಏನು ಮಾಡಿದ್ರು ಅಂತಂದರೆ, ತಂಪಾದ ಜಾಗವನ್ನು ಹುಡುಕೋಕ್ಕೋಸ್ಕರ ಈಸ್ಟ್ ಇಂಡಿಯಾ ಕಂಪನಿಯ ಹೆಡ್ ಆಗಿರ್ತಕ್ಕಂತಹ ಥಾಮಸ್ ಮುನ್ರೋ ಎಲ್ಲ ಜಿಲ್ಲೆಯ ಕಲೆಕ್ಟರ್ಗಳಿಗೆ ಆದೇಶವನ್ನು ಹೊರಡಿಸ್ತಾರೆ. ಆಗ ಕೊಯಂಬತ್ತೂರು ಜಿಲ್ಲೆಯ ಕಲೆಕ್ಟರ್ ಆಗಿರ್ತಕ್ಕಂತಹ ಜಾನ್ ಸಲಿವನ್ ಅವ್ರೇನು ಮಾಡ್ತಾರೆ ಅಂತಂದರೆ,
1819ರಲ್ಲಿ ಜನವರಿ 2ನೇ ತಾರೀಕು ಒಂದು 15 ಆನೆ, ಒಂದು 50ಕ್ಕಿಂತ ಹೆಚ್ಚು ಸೈನಿಕರು ಮತ್ತು ಒಂದಷ್ಟು ಬೇಟೆ ನಾಯಿಗಳು ಇದರೊಂದಿಗೆ ತಾನೇ ಸ್ವತಃ ಬೆಟ್ಟವನ್ನು ಹತ್ತಕ್ಕೆ ಕೂಲಾದ ಜಾಗವನ್ನು ಹುಡುಕಲಿಕ್ಕೆ ಹೊರಡ್ತಾರೆ. ಹೀಗೆ ಮಡ್ರಾಸಿನ ಪ್ರೆಸಿಡೆನ್ಸಿಯ ಹೆಡ್ ಆಗಿರ್ತಕ್ಕಂತಹ ಥಾಮಸ್ ಮುನ್ರೋನ ಅನುಮತಿಯನ್ನು ಪಡೆದು ಕೊಯಮತ್ತೂರಿನ ಕಲೆಕ್ಟರ್ ಆಗಿರ್ತಕ್ಕಂತಹ ಜಾನ್ ಸಲಿವನ್ ಈ ಬೆಟ್ಟ ಹತ್ತತಕ್ಕಂತಹ ಒಂದು ಕ್ರಿಯೆಯಲ್ಲಿ ಸಿರಿಮುಗೆ ಎಂಬ ಸ್ಥಳದಿಂದ ತನ್ನ ಪ್ರಯಾಣವನ್ನು ಆರಂಭಿಸುತ್ತಾನೆ. ಸುಮಾರು ಒಂದು 1000 ಅಡಿ ಎತ್ತಕ್ಕೆ ಹೋದ್ಮೇಲೆ ಆ ಬೆಟ್ಟಕ್ಕೆ ಆನೆಗಳನ್ನ ತಗೊಂಡು ಹೋಗೋದು ಕಷ್ಟ ಆಗುತ್ತೆ. ಆವಾಗ ಆನೆಗಳನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟು ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ. ಹಲವಾರು ಜಾಗದಲ್ಲಿ ಇವರು ಹಗ್ಗದ ಸಹಾಯದಿಂದಲೂ ಸಹ ಬೆಟ್ಟವನ್ನು ಹತ್ತಾರೆ. ಹೀಗೆ ಹತ್ತುತ್ತಾ ಇರಬೇಕಾದ್ರೆ ಬೆಟ್ಟಕ್ಕೆ ಸ್ವಲ್ಪ ಜನ ಬೆಟ್ಟದಿಂದ ಬಿದ್ದು ಸತ್ತೋಯ್ತಾರೆ. ಮತ್ತು ಕೆಲವರು ಪ್ರತಿಕೂಲ ವಾತಾವರಣದಿಂದ ರೋಗ ಅಂತಕ್ಕಂಥದ್ದು ಬಂದು ಸತ್ತೋಯ್ತಾರೆ. ಆದರೂ ಸಹ ಧೃತಿಗೆಡದೆ ಜಾನ್ ಸಲಿವನ್ ತನ್ನ ಪ್ರಯಾಣವನ್ನು ಮುಂದುವರಿಸಿ ಸುಮಾರು 6 ದಿನಗಳ ನಂತರ ಕನ್ನೇರಿ ಮುಕ್ಕು ಎಂಬಂತಹ ಒಂದು ಬೆಟ್ಟದ ಬೆಟ್ಟದ ತುದಿಯನ್ನು ತಲುಪ್ತಾರೆ. ಇವರು ತಾವೇ ಅಲ್ಲಿ ಬಂದಿದ್ದೀವಿ ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ, ಒಂದು ಸಂತೋಷದಿಂದ ಒಂದು ಬಾವುಟವನ್ನು ಮಾಡುತ್ತಾರೆ. ಆದರೆ ಅಲ್ಲಿ ತೋಡಾಸ್ ಎಂಬ ಜನಾಂಗವು ಇವರನ್ನು ಬರಮಾಡಿಕೊಳ್ತಾರೆ. ಅಂದರೆ ಅಲ್ಲಿ ಇನ್ನಿತರ ಬೆಟ್ಟಗಳಲ್ಲಿ ಈ ತೋಡಾಸ್, ಬಡುಗಾಸ್, ಕೋತಾಸ್, ಈರುಳಾಸ್, ಕುರುಬಾಸ್ ಮುಂತಾದ 4-5 ಟ್ರೈಬ್ಸ್ ಜನಾಂಗದವರು ಅಕ್ಕಪಕ್ಕದ ಬೆಟ್ಟಗಳಲ್ಲೆಲ್ಲ ವಾಸಿಸ್ತಿದ್ರು. ಇವರು ಹತ್ತಿದ ಆ ಕನ್ನೇರಿ ಮುಕ್ನ ಮೇಲೆ ಒಂದು ಟೆಂಟ್ ಹಾಕಿ ಆ ದಿನ ಅಲ್ಲಿ ತಂಗುತ್ತಾರೆ. ಹೀಗೆ ತಂಗಬೇಕಾದ್ರೆ ರಾತ್ರಿ ಒಂದು ಮಡಿಕೆಯಲ್ಲಿ ಮಡಗಿರ್ತಿರ್ತಕ್ಕಂತಹ ನೀರು ಬೆಳಗ್ಗೆ ನೋಡಿದಾಗ ಅದು ಐಸ್ ಆಗಿರೋದನ್ನ ಕಂಡು ಅಚ್ಚರಿಗೊಳ್ತಾರೆ. ಆಗ ಜಾನ್ ಸಲಿವನ್ ಥಾಮಸ್ ಮುನ್ರೋಗೆ ಈ ರೀತಿಯಾಗಿ ಒಂದು ಲೆಟರ್ನಲ್ಲಿ ಬರೀತಾರೆ. ಈ ಜಾಗವು ಬಹಳ ತಂಪಾಗಿದೆ, ಒಂದು ಸಣ್ಣ ಸ್ವಿಟ್ಜರ್ಲ್ಯಾಂಡ್ ಥರ ಇದೆ, ಇಲ್ಲಿ ನಾವು ಧಾರಾಳವಾಗಿ ಆಡಳಿತ ನಡೆಸ್ಬೋದು ಬೇಸಿಗೆ ಕಾಲದಲ್ಲಿ ಅಂತಕ್ಕಂತಹ ಮಾಹಿತಿಯನ್ನು ಇವರು ಥಾಮಸ್ ಮುನ್ರೋಗೆ ಕಳಿಸ್ತಾರೆ. ಆಗ ಥಾಮಸ್ ಮುನ್ರೋ 2 ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳನ್ನ ಆ ಬೆಟ್ಟಕ್ಕೆ ಕಳಿಸಿ ಮಾಹಿತಿ ನೀಡುವಂತೆ ತಿಳಿಸ್ತಾರೆ. ಅವರು ಅಲ್ಲಿ ಹೋಗಿ ಇದು ವಾಸ ಯೋಗ್ಯವಾಗಿದೆ ಅಂತ ಅನುಮತಿ ಕೊಟ್ಟ ನಂತರ, ಅವರು ತಿಳಿಸಿದ ನಂತರ ಜಾನ್ ಸಲಿವನ್ ಅಲ್ಲಿ ಒಂದು ಕಲೆಕ್ಟರ್ ಆಫೀಸನ್ನು ಕಟ್ತಾರೆ. ಅಲ್ಲಿ ಸುಮಾರು ಒಂದು 2 ವರ್ಷಗಳ ಕಾಲ ಅಲ್ಲಿ ತಂಗಿದ್ದ ಜಾನ್ ಸಲಿವನ್ ಅಲ್ಲಿನ ಜನತೆಯೊಂದಿಗೆ ಉತ್ತಮ ಸೌಹಾರ್ದ ಬಾಂಧವ್ಯವನ್ನು ಹೊಂದಿರ್ತಾನೆ. ಈ ಜಾನ್ ಸಲಿವನ್ನ ನಡವಳಿಕೆಗಳು ಆ ಟ್ರೈಬ್ಸ್ ಜನಾಂಗಕ್ಕೆ ತುಂಬ ಇಷ್ಟವಾಗುತ್ತದೆ. ಯಾಕೆಂತಂದರೆ ಆ ಟ್ರೈಬ್ಸ್ನ ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿ ಬರದಂತೆ ಈತನು ನಡೆದುಕೊಳ್ತಿದ್ದ. ಆ ನಂತರ ಆ ಕನ್ನೇರಿ ಮುಕ್ಕಿನಿಂದ ಸುಮಾರು 30 ಕಿಲೋಮೀಟರ್ ದೂರ ಇರತಕ್ಕಂತಹ ಊಟಿ ಎಂಬ ಪ್ರದೇಶಕ್ಕೆ 1821ರಲ್ಲಿ ಆಗಮಿಸ್ತಾನೆ. ಅಲ್ಲಿ ಒಂದು ಕಲೆಕ್ಟರ್ ಆಫೀಸನ್ನ ಕಟ್ತಾನೆ. ನಂತರ ಟ್ರೈಬ್ಸ್ನವರಿಂದ ಏಕರಿಗೆ ₹1 ಹಣ ಕೊಟ್ಟು 5 ಎಕರೆ ನೆಲವನ್ನು ಕೊಂಡು ಅದರಲ್ಲಿ ತನಗೋಸ್ಕರ ಒಂದು ಕಲ್ಲಿನ ಬಂಗಲೆಯನ್ನು ಕಟ್ತಾನೆ. ಆ ಬಂಗಲೆಯು ಈಗ ಸ್ಟೋನ್ ಹೌಸ್ ಎಂದು ಪ್ರಖ್ಯಾತಿ ಹೊಂದಿದೆ, ಸ್ಟೋನ್ ಹೌಸ್ ಮ್ಯೂಸಿಯಂ. ಆ ನಂತರ ಜಾನ್ ಸಲಿವನ್ ರಸ್ತೆ, ಅಂದರೆ ಸಿರಿಮೊಗೆಯಿಂದ ದಿಮ್ಮಟ್ಟಿಯವರೆಗೆ ಮೊದಲು ರಸ್ತೆಯನ್ನು ಮಾಡ್ತಾರೆ. ಆ ನಂತರ ಉಳಿದ ಹಲವಾರು ನಗರಗಳಿಗೆ ರಸ್ತೆಯನ್ನು ಮಾಡಿರ್ತಕ್ಕಂತಹ ಕೀರ್ತಿ ಅಂತಕ್ಕಂಥದ್ದು ಈತನಿಗೆ ಸಲ್ಲುತ್ತದೆ. ನಂತರ ಕೃಷಿ ಅಭಿವೃದ್ಧಿಗೆ ಒತ್ತು ಕೊಡ್ತಾನೆ. ವಿದೇಶಿ ತರಕಾರಿಗಳು ಮತ್ತು ವಿದೇಶಿ ಹಣ್ಣುಗಳನ್ನು ನಮ್ಮ ನೀಲಗಿರಿ ತಾಲೂಕಿಗೆ ಪರಿಚಯಿಸುತ್ತಾನೆ. ಆನಂತರ ಕಲೆಕ್ಟರ್ ಆಫೀಸ್, ಪೋಸ್ಟ್ ಆಫೀಸ್, ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್, ಶಾಲೆ ಮುಂತಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾನೆ. ಆದ್ದರಿಂದ ಜಾನ್ ಸಲಿವನನ್ನು ಊಟಿಯ ಜನತೆ ಮತ್ತು ಆ ಟ್ರೈಬ್ಸ್ ಜನಾಂಗದವರು ಬಹಳ ಗೌರವದಿಂದ ಕಾಣ್ತಾರೆ. ಜಾನ್ ಸಲಿವನ್ನ ಒಂದು ಮಗಳು ಮಲೇರಿಯಾದಿಂದ ಪ್ರಾಣ ಕೊಡ್ತಾಳೆ. ಆನಂತರ ಅವನ ಹೆಂಡತಿ 36ನೇ ವಯಸ್ಸಿನಲ್ಲಿ ಪ್ರಾಣ ಕೊಡ್ತಾಳೆ. ಇದರಿಂದ ನಿರಾಶೆಗೊಂಡ ಜಾನ್ ಸಲಿವನ್ ಇಂಗ್ಲೆಂಡಿಗೆ ಮರಳಿ ತನ್ನ ಉಳಿದ 8 ಮಕ್ಕಳನ್ನು ನೋಡಿಕೊಳ್ಳಲು ಮತ್ತೊಂದು ಮದುವೆಯಾಗ್ತಾನೆ. ಕಾಲಾನಂತರ 1855 ಜನವರಿ 16ರಂದು ಪ್ರಾಣ ಬಿಡ್ತಾನೆ. ಈ ಜಾನ್ ಸಲಿವನ್ನ ಜ್ಞಾಪಕಾರ್ಥವಾಗಿ
2002ರಲ್ಲಿ ಅಂದಿನ ಕೊಯಂಬತ್ತೂರಿನ ಕಲೆಕ್ಟರ್ ಆಗಿರ್ತಕ್ಕಂಥ ಸುಪ್ರಿಯಾ ಸಾಹು ಎಂಬುವವರು ಜಾನ್ ಸಲಿವನ್ ಮೆಮೋರಿಯಲ್ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡ್ತಾರೆ. ಇದರಲ್ಲಿ ಅಲ್ಲಿನ ಟ್ರೈಬ್ಸ್ ಜನಾಂಗದವರ ಜೀವನ ಶೈಲಿ ಮತ್ತು ಆಗಿದ್ದ ಊಟಿ, ಬದಲಾವಣೆಯಾದ ಊಟಿಯ ಎಲ್ಲ ಚಿತ್ರಗಳು ಸಹ ಅಲ್ಲಿ ಕಾಣಬಹುದು ನಾವು.